ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಜೀವಶಾಸ್ತ್ರ ಅಂದರೆ ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರೋ ಒಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಈ ಕ್ವಶನ್ಸು ಯಾವ್ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಅಂದರೆ KAS, FDA, SDA, PSI ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡ್ತೀರಾ ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಫಸ್ಟ್ ಕ್ವೆಶನ್: ಭೂಮಿಯ ಉಗಮದ ಹಂತದಲ್ಲಿ ವಾತಾವರಣ ಹೊಂದಿಲ್ಲದ ಅನಿಲ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಆಮ್ಲಜನಕ, ಇನ್ನು ಆಪ್ಷನ್ ಡಿ ಅಮೋನಿಯಾ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದು ಆಪ್ಷನ್ ಸಿ ಆಮ್ಲಜನಕ. ಓಕೆ, ನೆಕ್ಸ್ಟ್ ಕ್ವೆಶನ್: ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು. ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಸೈಟೋಪ್ಲಾಸಮ್, ಆಪ್ಷನ್ ಬಿ ಪ್ರೋಟೋಸೋಮ್, ಆಪ್ಷನ್ ಸಿ ಸೆಲ್ಯುಲೋಸ್, ಆಪ್ಷನ್ ಡಿ ಕ್ಲೋರೋಪ್ಲಾಸ್ಟ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸೈಟೋಪ್ಲಾಸ್ಮಾ. ಇನ್ನು ಮೂರನೇ ಪ್ರಶ್ನೆ: ಜೀವಕೋಶದ ಶಕ್ತಿಗೃಹ ಯಾವುದು? ಜೀವಕೋಶದ ಶಕ್ತಿಗೃಹ ಯಾವುದು? ಇದಕ್ಕೆ ಆಪ್ಷನ್ ಎ ಮೈಟೋಕಾಂಡ್ರಿಯಾ, ಆಪ್ಷನ್ ಬಿ ಲೈಸೋಸೋಮ್, ಆಪ್ಷನ್ ಸಿ ರೈಬೋಸೋಮ್, ಇನ್ನು ಆಪ್ಷನ್ ಡಿ ಗಾಲ್ಗಿ ಸಂಕೀರ್ಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮೈಟೋಕಾಂಡ್ರಿಯಾ. ಮುಂದಿನ ಪ್ರಶ್ನೆ, ಇದನ್ನು FDA ಎಕ್ಸಾಮಲ್ಲಿ ಕೇಳಿದರೆ ಟಿಶ್ಯೂ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಅಧಿಶೋಷಣೆಯ ಮೂಲಕ, ಆಪ್ಷನ್ ಬಿ ಕೆಪಿಲರಿ ಕ್ರಿಯೆಯ ಮೂಲಕ, ಆಪ್ಷನ್ ಸಿ ಕಾಗದ ಮತ್ತು ಶಾಯಿಯ ರಾಸಾಯನಿಕ ಪ್ರತಿಕ್ರಿಯೆಯಿಂದ, ಆಪ್ಷನ್ ಡಿ ಅಯನೀಕರಣದ ಮೂಲಕ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಕೆಪಿಲರಿ ಕ್ರಿಯೆಯ ಮೂಲಕ. ಓಕೆ, ನೆಕ್ಸ್ಟ್ ಕ್ವೆಶನ್: ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ. ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಹೀರುವಿಕೆ, ಆಪ್ಷನ್ ಬಿ ಕೇಶನಾಳಕರ್ಷಣ, ಆಪ್ಷನ್ ಸಿ ಆವಿಯಾಗುವಿಕೆ, ಆಪ್ಷನ್ ಡಿ ನೀರಿನ ಸಹಜ ಪ್ರವಾಹ ಮಾರ್ಗದಲ್ಲಿನ ಪರಿಚಲನೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೇಶನಾಳಕರ್ಷಣ. ಇದನ್ನು FDA ಎಕ್ಸಾಮಲ್ಲಿ ಕೇಳಿದರೆ. ಓಕೆ, ಮುಂದಿನ ಪ್ರಶ್ನೆ: ಕ್ರೊಮೆಟೋಗ್ರಫಿ ಎಂದರೆ ಏನು? ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಕಲರ್ ಫೋಟೋಗ್ರಫಿಯ ಒಂದು ಸಾಧನ, ಆಪ್ಷನ್ ಬಿ ಕೈ ಬರವಣಿಗೆಯನ್ನು ಓದುವ ಕಲೆ, ಆಪ್ಷನ್ ಸಿ ಒಂದು ಮಿಶ್ರಣದ ರಾಸಾಯನಿಕ ಘಟಕಗಳು ಪ್ರತ್ಯೇಕಿಸುವ ಒಂದು ತಂತ್ರ, ಆಪ್ಷನ್ ಡಿ ಬಿಳಿ ಬೆಳಕನ್ನು ಹಲವಾರು ಬಣ್ಣಗಳಾಗಿ ಪ್ರತ್ಯೇಕಿಸುವ ಒಂದು ತಂತ್ರ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಒಂದು ಮಿಶ್ರಣದ ರಾಸಾಯನಿಕ ಘಟಕಗಳನ್ನು ಪ್ರತ್ಯೇಕಿಸುವ ಒಂದು ತಂತ್ರ. ಇದನ್ನು ನಾವು ಕ್ರೊಮೆಟೋಗ್ರಫಿ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ: ಆಧುನಿಕ ಔಷಧಿಶಾಸ್ತ್ರದ ಪಿತಾಮಹ ಯಾರು? ಇದನ್ನು SDA ಎಕ್ಸಾಮಲ್ಲಿ ಕೇಳಿದರೆ. ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಯೂಕ್ಲಿಡ್, ಆಪ್ಷನ್ ಬಿ ಹಿಪೋಕ್ರೇಟಿಸ್, ಆಪ್ಷನ್ ಸಿ ಎರಟೋಸ್ತೆನಿಸ್, ಆಪ್ಷನ್ ಡಿ ಪೈಥಾಗೊರಸ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹಿಪೋಕ್ರೇಟಿಸ್. ಮುಂದಿನ ಪ್ರಶ್ನೆ: ಯೂಕ್ಯಾರಿಯೋಟಿಕ್ ಕೋಶ ಎಂದರೇನು? ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ನ್ಯೂಕ್ಲಿಯಸ್ ಇಲ್ಲದಿರುವುದು, ಆಪ್ಷನ್ ಬಿ ಪ್ರಿಮಿಟಿವ್ ನ್ಯೂಕ್ಲಿಯಸ್, ಆಪ್ಷನ್ ಸಿ ಟ್ರೂ ನ್ಯೂಕ್ಲಿಯಸ್ ಅಂದರೆ ನಿಜವಾದ ನ್ಯೂಕ್ಲಿಯಸ್ ಅಂತ, ಆಪ್ಷನ್ ಡಿ ಪ್ರಿಮಿಟಿವ್ ಮತ್ತು ಟ್ರೂ ನ್ಯೂಕ್ಲಿಯಸ್ ಎರಡೂ ಇರುವ ಕೋಶ ಅಂದರೆ ಆಪ್ಷನ್ ಬಿ ಆಪ್ಷನ್ ಸಿ ಎರಡೂ ಇರುವ ಕೋಶ ಅಂತ ಆಪ್ಷನ್ ಡಿಲಿ ಹೇಳ್ತವ್ರೆ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಟ್ರೂ ನ್ಯೂಕ್ಲಿಯಸ್ ಅಂದರೆ ನಿಜವಾದ ನ್ಯೂಕ್ಲಿಯಸ್ ಇರುವುದು ಯೂಕ್ಯಾರಿಯೋಟಿಕ್ ಕೋಶ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್: ಭಾರತೀಯ ವಿಜ್ಞಾನ ಸಂಸ್ಥೆಯು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ 1909, ಆಪ್ಷನ್ ಬಿ 1910, ಆಪ್ಷನ್ ಸಿ 1921, ಆಪ್ಷನ್ ಡಿ 1914. ಇದಕ್ಕೆ ಸರಿಯಾದಂತಹ ಉತ್ತರ 1909. ಇದನ್ನು PSI ಎಕ್ಸಾಮಲ್ಲಿ ಕೇಳಿದರೆ. ಸಸ್ಯಕೋಶಗಳು ಪ್ರಾಣಿಕೋಶಕ್ಕಿಂತ ವಿಭಿನ್ನವಾಗಿ ಹೊಂದಿರುವಂತಹದ್ದು.
ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಕೋಶ ಭಿತ್ತಿ, ಆಪ್ಷನ್ ಬಿ ರೈಬೋಸೋಮ್ಸ್, ಆಪ್ಷನ್ ಸಿ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಡಿ ಪ್ಲಾಸ್ಮಾ ಹೊರಪದರ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕೋಶ ಭಿತ್ತಿ. ಈ ಕೆಳಗಿನವುಗಳಲ್ಲಿ ಲೋಮನಾಳ ಕ್ರಿಯೆಗೆ ಕಾರಣವಾದುದು ಯಾವುದು? ಆಪ್ಷನ್ ಎ ಶಾಯಿಯ ಬ್ಲಾಂಟಿಂಗ್, ಆಪ್ಷನ್ ಬಿ ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ, ಆಪ್ಷನ್ ಸಿ ಒಂದು ಹತ್ತಿಯ ಬಟ್ಟೆಯ ಮೇಲೆ ನೀರಿನ ಹನಿಯ ಹರಡುವಿಕೆ, ಆಪ್ಷನ್ ಡಿ ಒಂದು ಸಸ್ಯದಲ್ಲಿ ನೀರಿನ ಹನಿಯು ಬೇರುಗಳಿಂದ ಅದರ ಫಾಯಿಲೇಜ್ಗಳಿಗೆ ವಿತರಿತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ. ನೆಕ್ಸ್ಟ್ ಕ್ವೆಶನ್, ಈರು ಕಾಗದವು ಶಾಯಿಯನ್ನು ಈರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎ ಶಾಯಿಯ ಜಿಗುಟ್ಟು, ಆಪ್ಷನ್ ಬಿ ಲೋಮನಾಳ ಕ್ರಿಯೆ, ಆಪ್ಷನ್ ಸಿ ಈರು ಕಾಗದದ ಮೇಲೆ ಶಾಯಿಯ ಪ್ರಸರಣ, ಆಪ್ಷನ್ ಡಿ ನುಗ್ಗುವ ಕ್ರಿಯೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಲೋಮನಾಳ ಕ್ರಿಯೆ. ಮುಂದಿನ ಪ್ರಶ್ನೆ, ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು. ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಸ್ರಾವಕ ಕಣಗಳು, ಆಪ್ಷನ್ ಬಿ ಮೆದಸ್ಸಿನ ಬಿಂದುಗಳು, ಆಪ್ಷನ್ ಸಿ ರೈಬೋಸೋಮ್, ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರೈಬೋಸೋಮ್. ಮುಂದಿನ ಪ್ರಶ್ನೆ, ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ ಎ ವಿಲಿಯಂ ಹಾರ್ವೆ, ಆಪ್ಷನ್ ಬಿ ರಾಬರ್ಟ್ ಹುಕ್, ಆಪ್ಷನ್ ಸಿ ಹಿಪ್ರೋಕ್ರಟಸ್, ಆಪ್ಷನ್ ಡಿ ಅರಿಸ್ಟಾಟಲ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಅರಿಸ್ಟಾಟಲ್. ಜೀವಕೋಶಗಳು ಪೂರ್ಣ ಆಮ್ಲಜನಕದ ಕೊರತೆ ಅನುಭವಿಸಿದಾಗ ಅದು ಡ್ಯಾಶ್ಗೆ ದಾರಿ ಮಾಡಿಕೊಡುತ್ತದೆ. ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಶ್ವಾಸಬಂಧ, ಆಪ್ಷನ್ ಬಿ ಅನಾಕ್ಸಿಯಾ, ಆಪ್ಷನ್ ಸಿ ಹೈಪಾಕ್ಸಿಯಾ, ಆಪ್ಷನ್ ಡಿ ಯುರಿಕ್ಸಿಯಾ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅನಾಕ್ಸಿಯಾ. ಜೀವಕೋಶಗಳು ಪೂರ್ಣ ಆಮ್ಲಜನಕದ ಕೊರತೆ ಅನುಭವಿಸಿದಾಗ ಅದು ಅನಾಕ್ಸಿಯಾಗೆ ದಾರಿ ಮಾಡಿಕೊಡುತ್ತದೆ ಎಂಬುದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಡ್ಯಾಶ್ ಎನ್ನುತ್ತಾರೆ? ಇದಕ್ಕೆ ಆಪ್ಷನ್ ಎ ಹ್ಯಾಪ್ಲಾಯ್ಡ್, ಆಪ್ಷನ್ ಬಿ ಡಿಪ್ಲಾಯ್ಡ್, ಆಪ್ಷನ್ ಸಿ ಸಮರೂಪದ ಕೋಶ, ಆಪ್ಷನ್ ಡಿ ಕ್ಲೋನ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕ್ಲೋನ್. ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಕ್ಲೋನ್ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ, ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತದೆ? ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಸೆಂಟ್ರಿಯೋಲ್, ಆಪ್ಷನ್ ಬಿ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಸಿ ಲೈಸೋಸೋಮ್, ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಬ್ರೈನ್ ಬೂಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.